ನಮಸ್ಕಾರ ವೀಕ್ಷಕರೇ, ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಸಂಕ್ರಾಂತಿ ಏನನ್ನೆಲ್ಲ ಹೊತ್ತು ತಂದಿದೆ, ಸಂಕ್ರಾಂತಿಯ ಭವಿಷ್ಯ ಏನು ಅಂತ ತಿಳ್ಕೋಣ. ಇದೇ ಈ ಹೊತ್ತಿನ ವಿಶೇಷ ಸಂಕ್ರಾಂತಿ ಭವಿಷ್ಯ. ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ದೈವಜ್ಞ ಸೋಮಯಾಜಿ ಗುರುಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ. ತಮಗೂ ಕೂಡ. ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಾ? ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಃ ಪ್ರಮಥನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಮೊಟ್ಟ ಮೊದಲನೇದಾಗಿ ಸಮಸ್ತ ಕನ್ನಡ ಕುಲಕೋಟಿಗೆ, ಪ್ರೇಕ್ಷಕ ಪ್ರಭುಗಳಿಗೆ, ಈ ಅತ್ಯಂತ ಜನಪ್ರಿಯ ಸುದ್ದಿವಾಹಿನಿಯಾದಂತಹ ಸುವರ್ಣ ವಾಹಿನಿಯ ಮುಖ್ಯ ಸಂಪಾದಕರಾದಂತಹ ಶ್ರೀ ವಿಶ್ವೇಶ ಭಟ್ರು ಮತ್ತು ಅವರ ಒಂದು ಸಮೂಹದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಶುಭ ಮತ್ತು ಮಂಗಳವನ್ನು ಉಂಟು ಮಾಡಲಿ ಅಂಥೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಜಯತ್ವಂ ದೇವಿ ಚಾಮುಂಡೇ ಜಯ ಭೂತಾಪಹಾರಿಣಿ ಜಯ ಸರ್ವಕೃತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಎಲ್ಲ ಕನ್ನಡ ಕುಲಕೋಟಿಗೆ ಸಂಕ್ರಾಂತಿಯ ಶುಭಕಾಮನೆಗಳು. ಮತ್ತೊಮ್ಮೆ ಈ ವಾಹಿನಿಯ ಪರವಾಗಿ ಎಲ್ಲ ಕನ್ನಡಿಗರಿಗೆ, ಎಲ್ಲ ಅಭಿಮಾನಿ ಪ್ರೇಕ್ಷಕ ವೃಂದಕ್ಕೆ, ಅಭಿಮಾನಿ ಅನ್ನದಾತರಿಗೆ ಶುಭವಾಗಲಿ. ಗುರುಜಿ, ವರ್ಷದ ಮೊದಲನೇ ಹಬ್ಬ ಸಾಕಷ್ಟು ಸಂಭ್ರಮ ಇರುತ್ತೆ. ಹಳ್ಳಿಗಳ ಕಡೆ ಅಂತೂ ಕೇಳೋದೇ ಬೇಡ. ಒಂದು 3 ದಿನಗಳ ಕಾಲ ಅತಿ ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಈ ಸಂಕ್ರಾಂತಿ ವೈಭವದ ಬಗ್ಗೆ ಮತ್ತೆ ಮಹತ್ವದ ಬಗ್ಗೆ ಏನು ಹೇಳ್ತೀರಾ? ಇದು ವರ್ಷದ ಮೊದಲನೇ ಹಬ್ಬ ಹೇಗಾಗತ್ತೆ? ಇದು ವರ್ಷದ ಮೊದಲನೇ ಹಬ್ಬ ಅಲ್ಲ, ಆದರೆ ಈ ಒಂದು ಕ್ರೈಸ್ತ ಸಂವತ್ಸರೀತ್ಯ 2012ನೇ ವರ್ಷದಲ್ಲಿ ಬಂದಿರತಕ್ಕಂತಹ ಮೊಟ್ಟ ಮೊದಲನೆಯ ದೊಡ್ಡ ಹಬ್ಬ ಇದು. ಈ ವರ್ಷಕ್ಕೆ ಮಾತ್ರ ಅಲ್ಲ, ಪ್ರತಿ ವರ್ಷವೂ ಕೂಡ ಕ್ಯಾಲೆಂಡರ್ ಇಯರ್ ಕ್ರೈಸ್ತ ಸಂವತ್ಸರ ನಾವು ತಗೊಂಡ್ರು ಬರ್ತಕ್ಕಂತಹ ಮೊಟ್ಟ ಮೊದಲನೇ ಹಬ್ಬ. ಇದಕ್ಕೆ ಮುಂಚೆ ಈ ಏಕಾದಶಿ, ವೈಕುಂಠ ಏಕಾದಶಿ ಬಂದರೂ ಕೂಡ ಅದರಲ್ಲಿ ಉಪವಾಸಕ್ಕೆ ಮಹತ್ವ ಆದ್ದರಿಂದ ಎಷ್ಟೋ ಜನಕ್ಕೆ ಅದು ಹಬ್ಬ ಅಂತ ಅನ್ಸೋದಿಲ್ಲ, ಅದೊಂದು ವ್ರತ ಪೂಜೆ ಅನ್ಸುತ್ತೆ. ಇಲ್ಲಿ ಉಪವಾಸಕ್ಕೆ ಮಹತ್ವ ಕೊಟ್ಟೇ ಇಲ್ಲ ನಾವು. ಈ 3 ದಿವಸಗಳು ಕೂಡ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂತಹ, ಸಾಕಷ್ಟು ವಿಧವಾದ ಭಕ್ಷ್ಯಗಳನ್ನು ಊಟ ಮಾಡಿ, ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು, ನೆಂಟರು ಇಷ್ಟರು ಬಂಧು ಬಳಗದ ಜೊತೆಗೆಲ್ಲ ಸೇರಿ ಆಚರಣೆ ಮಾಡ್ತಕ್ಕಂಥದ್ದು. ಆದ್ದರಿಂದ ಇದಕ್ಕೊಂದು ಹಬ್ಬದ ಒಂದು ಕಳೆ ಕಟ್ಟಿದೆ ಇಲ್ಲಿ. ಸಂಕ್ರಾಂತಿ ಅಂತಂದ್ರೆ ಇದು ಈಗ ನಾವು ಆಚರಣೆ ಮಾಡ್ತಕ್ಕಂತಹ ಮಕರ ಸಂಕ್ರಾಂತಿ ಇದೆಯಲ್ಲ, ಪ್ರತಿ ತಿಂಗಳು ಬರ್ತಕ್ಕಂಥದ್ದೊಂದು ಇದು ಸಂಕ್ರಾಂತಿ. ಸೂರ್ಯನ ಗತಿಯನ್ನ, ಸೂರ್ಯನ ಚಲನೆಯನ್ನ ಅವಲಂಬಿಸಿಕೊಂಡಿರ್ತಕ್ಕಂಥದ್ದು. ಮೇಷ ಸಂಕ್ರಮಣ, ವೃಷಭ ಸಂಕ್ರಮಣ, ಮಿಥುನ ಸಂಕ್ರಮಣ ಅಂತ ವರ್ಷದಲ್ಲಿ 12 ಸಾರಿ ಈ ಸಂಕ್ರಮಣ ಆಗುತ್ತೆ. ಆದರೆ 2 ಸಂಕ್ರಮಣಕ್ಕೆ ವಿಶೇಷವಾದಂತಹ ಒಂದು ಮಹತ್ವ ಕೊಟ್ಟಿದೆ ನಾವಿಲ್ಲಿ. ಒಂದು ಕರ್ಕಾಟಕ ಸಂಕ್ರಮಣ, ದಕ್ಷಿಣಾಯನ ಪ್ರಾರಂಭ. ಅವತ್ತು ಕೂಡ ಬೇಕಾದಷ್ಟು ಧಾರ್ಮಿಕ ವಿಧಿಗಳಿಗೆ, ಇಷ್ಟು ದೊಡ್ಡದಾಗಿ ಆಚರಣೆ ಮಾಡದೇ ಇದ್ರೂ ಕೂಡ ಧಾರ್ಮಿಕ ವಿಧಿಗಳಿಗೆ, ತರ್ಪಣಾದಿಗಳಿಗೆ, ದಾನ ಧರ್ಮಕ್ಕೆ ವಿಶೇಷವಾದ ಮಹತ್ವ ಕೊಟ್ಟಂಥದ್ದು. ಆ ದಕ್ಷಿಣಾಯನ ಮುಗಿದು ಉತ್ತರಾಯಣ ಪ್ರಾರಂಭ ಆಗ್ತಕ್ಕಂಥದ್ದು. ಈಗ ನಾಳೆಯಿಂದ ಏನು ನಾವು ಆಚರಣೆ ಮಾಡ್ತೀವಿ, ಸಾಧಾರಣವಾಗಿ ಪ್ರತಿ ವರ್ಷ ಜನವರಿ 14 ಬರುತ್ತೆ. ಕೆಲವು ವರ್ಷಗಳಲ್ಲಿ, ಅಧಿಕ ಮಾಸಗಳಲ್ಲಿ ಜನವರಿ 15ಕ್ಕೆ ಆಚರಣೆ ಮಾಡ್ತೀವಿ. ಈ ವರ್ಷ ಇದು ಜನವರಿ 15ಕ್ಕೆ ಬಂದಿದೆ. ಇದು ಉತ್ತರಾಯಣ ಅಂತ. ಇದು ಈ ಸಮಯದಲ್ಲಿ ಸುಗ್ಗಿಯ ಕಾಲ ರೈತರಿಗೆ ಮತ್ತು ಎಲ್ಲ ಜನಸಾಮಾನ್ಯರಿಗೆ. ಆಗ ಈ ದಕ್ಷಿಣಾಯನ ಪ್ರಾರಂಭ ಆಗ್ತಕ್ಕಂಥದ್ದೇ ಮಳೆಗಾಲದಲ್ಲಿ. ಈಗ ಮಳೆಗಾಲವು ಕಳೆದು ಚಳಿಗಾಲು ಒಂದು ಮುಕ್ತಾಯದ ಹಂತಕ್ಕೆ ಬಂದಿದ್ದು, ಈಗ ಬೆಳೆಗಳೆಲ್ಲ ತುಂಬಿರುತ್ತೆ. ಸಸ್ಯ ಶ್ಯಾಮಲೆ, ಹಸಿರಿನಿಂದ ಕಂಗೊಳಿಸತಕ್ಕಂತಹ ಭೂತಾಯಿ, ರೈತರ ಶ್ರಮಕ್ಕೆ ಫಲ ಸಿಗ್ತಕ್ಕಂತಹ ಹಾರ್ವೆಸ್ಟಿಂಗ್ ಸೀಸನ್ ಇದು.
ಈ ಒಂದು ಸಂದರ್ಭದಲ್ಲಿ ಈ ಹಬ್ಬ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದಾದ್ಯಂತ ಮತ್ತು ಕೆಲವು ಹೊರದೇಶಗಳಲ್ಲೂ ಕೆಲವು ಭಾಗಗಳಲ್ಲಿ ಈ ಹಬ್ಬಕ್ಕೆ ಇಷ್ಟೇ ಮಹತ್ವ ಕೊಟ್ಟಿದೆ. ಒಂದು ಈ ಸಂದರ್ಭದಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ, ಅಂದ್ರೆ ಹಳ್ಳಿಗಳಲ್ಲಿ ಈ ಸಂದರ್ಭದಲ್ಲಿ ಬೆಳೆ ತೆಗೆಯುವಂತಹ ಸಂದರ್ಭ, ಆದ್ರಿಂದ ಸಂಕ್ರಾಂತಿಯ ಆಚರಣೆ ನಡೆಸುತ್ತೆ. ಆದ್ರೆ ವಿದೇಶಗಳಲ್ಲಿ ಸಿಟಿ ವಾತಾವರಣ ಇರೋ ಜಾಗದಲ್ಲೂ ಕೂಡ ಸಂಕ್ರಾಂತಿ ಆಚರಣೆ ಮಾಡ್ತೀವಿ. ಇವಾಗ ನಾವು ಕೂಡ ನಗರ ಪ್ರದೇಶದಲ್ಲಿ ಇದು ಕೂಡ ಸಂಕ್ರಾಂತಿ ಆಚರಣೆ. ಇಲ್ಲಿ ಒಂದು ಬಹಳ ಮುಖ್ಯವಾದಂಥದ್ದು ನೋಡ್ಬೇಕು, ವಿವಿಧತೆಯಲ್ಲಿ ಏಕತೆಯನ್ನ ಕಂಡಂತಹ ಭವ್ಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ವಿವಿಧತೆಯಲ್ಲಿ ಏಕತೆ. ಹಾಗಾಗಿ ಹಳ್ಳಿ ಇರಲಿ ದಿಲ್ಲಿ ಇರಲಿ, ಹಬ್ಬದ ಆಚರಣೆ ಬಗ್ಗೆ ಬಂದಾಗ ಎಲ್ಲರೂ ಕೂಡ ನಮ್ಮ ಒಂದು ಗ್ರಾಮೀಣ ಮನೋಭಾವ, ಗ್ರಾಮೀಣ ಸೊಡಗು ಇದ್ದೇ ಇರುತ್ತೆ. ಈಗ ಇಲ್ಲಿ ನಾವು ಬೆಂಗಳೂರಿನಲ್ಲೋ ಅಥವಾ ಡೆಲ್ಲಿನಲ್ಲೋ ಬೊಂಬಾಯಿನಲ್ಲೋ ಕಬ್ಬಿನ ಬೇರೆ ಕಡೆ ತರಿಸ್ಬಿಟ್ಟು ಕಬ್ಬು ಹಂಚ್ತೇವೆ ಬೇರೆ ಎಲ್ಲರಿಗೆ. ಅಥವಾ ಇಲ್ಲಿರ್ತಕ್ಕಂಥ ಈ ಧಾನ್ಯಗಳಲ್ಲಿ ಕಡಲೆ ಇದು ಯಾವುದು ನಾವು ಇಲ್ಲಿ ಬೆಳೆದಿರೋದಿಲ್ಲ, ಆದರೂ ಕೂಡ ಇದರ ಒಂದು ಬಳಕೆ ಇದು ನಮ್ಮಲ್ಲಿದೆ. ಇದು ಭಾರತೀಯ ಸಂಸ್ಕೃತಿಯ ಒಂದು ವಿಶೇಷ. ನಮ್ಮಲ್ಲಿ ಮೂಲತಃ ಕೃಷಿಕರೇ ಭಾರತದ ಬೆನ್ನೆಲುಬು. ಆ ಕೃಷಿ ಪ್ರಧಾನವಾದಂತಹ ಹಬ್ಬ ಇದಾದಾಗ್ಯೂ ಕೂಡ ಕೃಷಿಕರು ಅಲ್ಲದೇ ಇದ್ದವರು ಕೂಡ. ಹಾಗಾಗಿ ನಾನು ಹೇಳಿದ್ದು ಅಭಿಮಾನಿ ಅನ್ನದಾತರಿಗೆ ನಮಸ್ಕಾರ, ಅವರಿಗೆ ಶುಭವಾಗಲಿ ಫಸ್ಟು ಅಂತ. ಹಾಗಾಗಿ ಸಿಟಿಗೆ ಮಾತ್ರ ಅಲ್ಲ, ಎಲ್ಲ ಕಡೆನಲ್ಲೂ ಇದು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಆದರೆ ಹಳ್ಳಿಗಳಿಂದ ನಮ್ಮ ಭಾರತದ ಯಾವುದೇ ಸಂಸ್ಕೃತಿ ತಗೊಳ್ಳಿ, ಅದರ ಉದ್ಭವ ಆಗಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ. ನಗರೀಕರಣದಲ್ಲಿ ಅದರಲ್ಲಿ ಒಂದಷ್ಟು ಬದಲಾವಣೆ ಆಗಿರ್ಬೋದೇ ಹೊರತಾಗಿ ಉದ್ಭವ ಆಗಿರ್ತಕ್ಕಂಥ ಹಬ್ಬ, ನಗರದಲ್ಲಿ ಉದ್ಭವ ಆಗಿರ್ತಕ್ಕಂಥ ಹಬ್ಬಗಳು ಯಾವುದೂ ಇಲ್ಲ. ಗ್ರಾಮೀಣ ಪ್ರದೇಶದ ಎಲ್ಲ ಹಬ್ಬವನ್ನು ತಗೊಳ್ಳಿ, ಯುಗಾದಿ ತಗೊಳ್ಳಿ, ದೀಪಾವಳಿ ತಗೊಳ್ಳಿ, ಗೌರಿ ಗಣಪತಿ ತಗೊಳ್ಳಿ, ಈ ಸಂಕ್ರಾಂತಿ ಯಾವುದೇ ಆಗ್ಬೋದು, ಇದೆಲ್ಲದರ ಒಂದು ಮೂಲಭೂತವಾಗಿ ನಮ್ಮ ಸಂಸ್ಕೃತಿ ಸಂಸ್ಕಾರ ಬಂದಿರತಕ್ಕಂಥದ್ದೇ ಹಳ್ಳಿಯ ಜನರಿಂದ, ಹಳ್ಳಿಯ ಭಾಷೆಗಳಿಂದ, ಹಳ್ಳಿಯ ಒಂದು ವಾತಾವರಣದಿಂದ, ಗ್ರಾಮೀಣ ಪ್ರದೇಶಗಳಿಂದ. ಓಕೆ, ಈಗ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ಆಚರಣೆ. ಒಂದು ಕಡೆ ನೋಡ್ತೀವಿ ಎಳ್ಳು ಬೆಲ್ಲವನ್ನ ಬೀರುವಂತಹದ್ದು, ಇನ್ನೊಂದು ಕಡೆ ಪೊಂಗಲ್. ಸಾಮಾನ್ಯವಾಗಿ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ನಾವು ನೋಡ್ತೀವಿ ಪೊಂಗಲ್ ಉಕ್ಕಿದ್ರೆ ತುಂಬಾ ಶುಭ ಅಂತ, ಆ ರೀತಿಯ ಆಚರಣೆ. ಈ ಆಚರಣೆ ಹಿನ್ನೆಲೆಯೇ ಅಂಥದ್ದು. ಹೊಸ ಬೆಳೆ ಭತ್ತದ ಕೊಯ್ಲು ಮಾಡಿ ಆ ಹೊಸ ಅಕ್ಕಿಯನ್ನ ತುಳಸಿ ಕಟ್ಟೆ ಮುಂದೆ ಸೂರ್ಯನಿಗೆ ಅಭಿಮುಖವಾಗಿ ಇಟ್ಬಿಟ್ಟು ಅಲ್ಲಿ ಒಲೆ ಹಾಕ್ಬಿಟ್ಟು ಅಲ್ಲಿ ಈ ಗ್ಯಾಸ್ ಸ್ಟವ್ ಅಲ್ಲ, ಬೆಂಕಿ, ಕಟ್ಟಿಗೆಯಿಂದ ಬೆಂಕಿ ಉರಿಸಿ ಅಲ್ಲಿ ಮಡಕಿಯಲ್ಲಿ ಈ ಅನ್ನವನ್ನು, ಈ ಪೊಂಗಲನ್ನು ಮಾಡಿಸಿ ಅದು ಹಾಗೆ ಉಕ್ಕಿ ಬರಬೇಕು. ಆಗ ಸಿರಿ ಸಂಪತ್ತು ಉಕ್ಕಿ ಹರಿತಾ ಇದೆ, ಬೆಳೆ ಬೇಕಾದಷ್ಟು ಬಂದಿದೆ ಅಂತ. ಅವತ್ತಿಂದ ಹೊಸ ಅಕ್ಕಿಯನ್ನು ಊಟ ಮಾಡೋದು, ಹೊಸ ಭತ್ತವನ್ನು, ಕೊಯ್ದಿರ್ತಕ್ಕಂಥ ಭತ್ತವನ್ನು ಈ ಪೊಂಗಲ್ ನಂತರದಲ್ಲಿ ಊಟ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಇದು ತಮಿಳುನಾಡು ಮತ್ತು ಆಂಧ್ರದಲ್ಲಿ ಇದು 3 ದಿವಸ ಹಬ್ಬ. ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಅಲ್ಲಿ ಪೊಂಗಲ್ಲು, ಭೋಗಿ ಪೊಂಗಲ್ಲು, ಮಾಟ್ಟು ಪೊಂಗಲ್ಲು ಅಂತ ಹೇಳಿ 3 ದಿವಸದ ಹಬ್ಬವಾಗಿ ಆಚರಣೆ ಮಾಡ್ತಕ್ಕಂಥದ್ದಿದೆ. ಇನ್ನು ಎಳ್ಳು ಬೆಲ್ಲ ಹತ್ತಕ್ಕಂಥದ್ದು, ಇದರಲ್ಲಿ ಒಂದಿಷ್ಟು ನಗರೀಕರಣದ ಒಂದು ಸೊಡಗು ಕಂಡುಬರುತ್ತೆ. ಪೂರ್ಣ ಗ್ರಾಮೀಣ ಪ್ರದೇಶದಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಇದಕ್ಕೆ ಇದ್ರೂ ಕೂಡ ಅವತ್ತು ಧಾರ್ಮಿಕ ವಿಧಿ ಜೊತೆಗೆ ಸಮೂಹವಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬ ಇದು ಪ್ರತಿಯೊಬ್ಬರ ಮನೆಗೂ. ಆದರೆ ನಗರದಲ್ಲಿ ಈ ಎಳ್ಳು ಬೆಲ್ಲ ಹಂಚೋದ್ರ ಮುಖಾಂತರ ಹಬ್ಬದ ಒಂದು ಆಚರಣೆ. ಆದರೆ ಧಾರ್ಮಿಕವಾಗಿ ಈ ಹಬ್ಬಕ್ಕೆ ಇರತಕ್ಕಂಥ ವಿಶೇಷತೆ ಅಂತಂದರೆ ಸಂಕ್ರಮಣ, ಸಂಕ್ರಾಂತಿ. ಏನಪ್ಪ ಕ್ರಾಂತಿ? ರ್ಯಾಡಿಕಲ್ ಚೇಂಜಸ್. ಕ್ರಾಂತಿ, ಬದಲಾವಣೆ. ಏನು ಬದಲಾವಣೆ? ಸಂಕ್ರಾಂತಿ, ರ್ಯಾಡಿಕಲ್ ಚೇಂಜಸ್. ಇದು ಏನಲ್ಲಿ ಚೇಂಜ್ ಆಗುತ್ತೆ ಅಂತಂದರೆ ನೋಡಿ, ಹಬ್ಬದ ಒಂದು ಮುಖ್ಯವಾಗಿ ತಗೊಳ್ಬೇಕಾದ್ರೆ ಮಳೆಗಾಲ ಹೋಗಿ ಚಳಿಗಾಲ ಬಂದು, ಆ ಚಳಿಗಾಲವು ಹೋಗ್ಬಿಟ್ಟು ವಸಂತ ಋತುವಿಗೆ ಹತ್ತಿರವಾಗ್ತಾ ಇದ್ದೀವಿ ನಾವು. ಆ ಚಳಿಯು ಕಡಿಮೆಯಾಗಿ ಆ ಒಂದು ಹಬ್ಬದ ಬದಲಾವಣೆ ಜೊತೆಗೆ ಈ ಎಳ್ಳು ಬೆಲ್ಲ ತಿನ್ನೋದಕ್ಕೆ ಇರತಕ್ಕಂತಹ ಧಾರ್ಮಿಕ ವಿಶೇಷತೆ ಜೊತೆಗೆ ಒಂದು ವೈಜ್ಞಾನಿಕ ವಿಶೇಷತೆಯೂ ಇಲ್ಲಿದೆ. ಏನಪ್ಪ ಅದು ಅಂತಂದರೆ, ಈ ಎಳ್ಳು ಎಣ್ಣೆಯುಕ್ತವಾದಂಥದ್ದು ಮತ್ತು ಉಷ್ಣಯುಕ್ತವಾದಂಥದ್ದು. ಬೆಲ್ಲ ಇನ್ನುಳಿದ ಧಾನ್ಯಗಳನ್ನೆಲ್ಲ ಸೇರಿಸಿ ಭಕ್ಷ್ಯಗಳನ್ನು ಮಾಡಿ, ಪೊಂಗಲ್ ಆಗ್ಬೋದು, ಈ ಮಿಕ್ಸ್ಡ್ ಎಳ್ಳಾಗ್ಬೋದು, ಇಂಥದ್ದು ನಾನಾ ಥರದ ಎಳ್ಳುಂಡೆಗಳು, ಅದು ಶರೀರಕ್ಕೆ ಈಗ ಅತ್ಯವಶ್ಯಕವಾದಂಥದ್ದು. ಅದನ್ನು ನಮ್ಮ ಪೂರ್ವಿಕರು ಅವರ ಒಂದು ಅನುಭವ ಸಿದ್ಧಾಂತದಿಂದ ಕಂಡುಕೊಂಡು ಈ ಒಂದು ಪದ್ಧತಿಯನ್ನು ಆಚರಣೆಗೆ ತಂದರು. ಇದು ಜೊತೆಗೆ ಕಬ್ಬು ಕೊಡ್ತಕ್ಕಂಥದ್ದು, ಸಿಹಿಯಾದಂತಹ ಬೆಳೆ ಕೊಡ್ತಕ್ಕಂಥದ್ದು. ಈ ಕಬ್ಬು, ಇಕ್ಷುದಂಡ, ಇದು ಸಿಹಿಯಾದ ಅಂತ ಬೆಳೆ. ಇದು ಇನ್ನುಳಿದ ಬೇರೆ ಎಷ್ಟೋ ಬೆಳೆಗಳು ಹಣ್ಣುಗಳ ಹೊರತಾಗಿ ಸಿಹಿ ಇರೋದಿಲ್ಲ. ಇದು ಸ್ವಭಾವತಃ ಸಿಹಿ ಇರತಕ್ಕಂಥದ್ದು. ಮತ್ತು ರೈತರು ತಮ್ಮ ಹೊಲದಲ್ಲಿ ಬೆಳೀತಕ್ಕಂಥದ್ದು. ಪ್ರತಿಯೊಂದು ರೈತರು ಕೂಡ ಹೆಚ್ಚು ಕಡಿಮೆ ಎಲ್ಲ ನೀರಾವರಿ ಪ್ರದೇಶದ ರೈತರು ಕೂಡ ಕಬ್ಬು ಬೆಳೆದೇ ಬೆಳೀತಾರೆ. ಯಾತಕ್ಕಲ್ಲದೆ ಇದ್ರು ಸಂಕ್ರಾಂತಿಗೆ ಪೂಜೆಗಾಗಿ ಮದ್ಯ ಖರ್ಚಿಗಾಗಿ ಅಂತಂದ್ಬಿಟ್ಟು ಒಂದಿಷ್ಟು ಜಾಗದಲ್ಲಿ ಯಾರು ಕಬ್ಬು ಹಾಕ್ಕೊಳ್ತಾರೆ. ಅದನ್ನ ಬೆಳೆದಿದ್ದನ್ನು ಎಲ್ಲರ ಜೊತೆಗೆ ಹಂಚ್ಕೊಂಡು ತಿಂತಕ್ಕಂಥದ್ದು. ನಮ್ಮ ಪರಂಪರೆ, ನಮ್ಮ ಸಂಸ್ಕಾರ, ಸಂಸ್ಕೃತಿ ಎಷ್ಟು ವೈಭವವಾದಂಥದ್ದು ಅಂದರೆ
ಇದ್ದಿದ್ದನ್ನು ಎಲ್ಲರ ಜೊತೆಗೆ ಹಂಚಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ನಮಗೇನು ಭಗವಂತ ಕೊಟ್ಟಿರ್ತಾನೆ, ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಣಂ ಅಂತ ಭಗವಂತನ ಕೊಟ್ಟಿರ್ತಕ್ಕಂಥದ್ದನ್ನು, ಪ್ರಕೃತಿ ಮಾತೆ ಕೊಟ್ಟಿರ್ತಕ್ಕಂಥದ್ದನ್ನು ಎಲ್ಲರಿಗೆ ಹಂಚಿ ಎಲ್ಲರ ಜೊತೆಗೆ ಸಂತೋಷವಾಗಿ ವಿನಿಮಯ ಮಾಡಿಕೊಂಡು ಅನುಭವಿಸ್ತಕ್ಕಂಥದ್ದು. ಆ ಒಂದು ಸಂಸ್ಕಾರ ಸಂಸ್ಕೃತಿ ಈ ಹಬ್ಬದಲ್ಲಿ ಅಡಗಿದೆಯಮ್ಮ. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಸಂಕ್ರಾಂತಿ ವೈಭವದ ಕುರಿತು ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.